ಹಾಯ್ ಎಲ್ಲರಿಗೂ ನಮಸ್ಕಾರ. ಮೀನಾಲಕ್ಷಿತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಮಂಗಳವಾರದ ವಿಡಿಯೋ, ಅಂದರೆ ದೀಪಾವಳಿ ಹಬ್ಬ ಇತ್ತಲ್ಲ, ಸೊ ಹಾಗಾಗಿ ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ವಿಡಿಯೋ ಶೂಟ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಟೈಮ್ 3:15 ಆಗಿತ್ತು. ಸೊ ಅಡುಗೆ ಮುಗಿಸಿ ಆಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಡುಗೆಗೆ ಅಂತ ಎಲ್ಲನೂ ತಯಾರಿ ಮಾಡಿಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಮಾಡಿರೋದೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಅಡುಗೆ ಎಲ್ಲ ಮಾಡಿಟ್ಟು ದೀಪಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೆ ದೀಪ ಹಚ್ಚೋಕ್ಕೆ ಅಂತಂದು. ನನ್ನ ಮಗ ಇನ್ನು ಮಲಗಿದ್ದ. ನಂದು ಅಡುಗೆ ಎಲ್ಲ ಮುಗಿದ್ರೂ ಇನ್ನೂ ಎದ್ದಿರಲಿಲ್ಲ. ಸೊ ಮನೆಯೆಲ್ಲ ಸ್ವಲ್ಪ ಗಲೀಜಾಗಿತ್ತು. ಸೊ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಮತ್ತೆ ಒರೆಸ್ಕೊಂಡು ದೇವ್ರ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಶುರು ಮಾಡಿಕೊಂಡೆ. ದೇವ್ರ ಸಾಮಾನೆಲ್ಲ ತೆಗೆದು ಎಲ್ಲ ತೊಳೆದು ಒರೆಸ್ಕೊಂಡು ಪೂರ್ತಿ ದೇವ್ರ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು ಆಮೇಲೆ ದೇವ್ರ ಪೂಜೆ ಎಲ್ಲ ರೆಡಿ ಮಾಡಿಕೊಂಡೆ. ಹೋದ ವಾರದಲ್ಲಿ ದೇವ್ರ ಪೂಜೆ ಮಾಡೋಂಗಿರಲಿಲ್ಲ. ಸೊ ಹಾಗಾಗಿ ಏನೂ ಮುಟ್ಟಿರಲಿಲ್ಲ. ಸೋಮವಾರ ಕೂಡ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಸೊ ಮಂಗಳವಾರ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ರೆಡಿ ಮಾಡಿ ದೀಪ ಹಚ್ಚಿ ನಾನು ರೆಡಿ ಆದೆ. ನಮ್ಮ ಯಜಮಾನ್ರು ಆಫೀಸಿಂದ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದರು. ಸೊ ಹಾಗಾಗಿ ನಾನು ನನ್ನ ಮಗ ಇಬ್ಬರೇ ಪೂಜೆ ಮಾಡಿರೋಣ ಅಂತ ಅಂದು ಪೂಜೆಗೆಲ್ಲ ತಯಾರಿ ಮಾಡ್ಕೋತಾ ಇದ್ದೆ. ಮೊಬೈಲ್ ಕೈಲಿ ಇಟ್ಕೊಂಡು ಶೂಟ್ ಮಾಡ್ಕೋಬೋದು. ಬಟ್ ಈ ರೀತಿ ಮೊಬೈಲ್ ಇಟ್ಟು ವಿಡಿಯೋ ಮಾಡೋದು ಅಂದರೆ ತುಂಬ ಕಷ್ಟ. ನನ್ನ ಮಗನ ಇಟ್ಕೊಂಡು ತುಂಬ ಕಷ್ಟ ಆಗುತ್ತೆ. ಸೊ ಅವನನ್ನು ಪೂಜೆ ಮಾಡೋಕ್ಕೆ ಅಂತ ಜೊತೆ ಕೂರಿಸ್ಕೊಂಡು ಇಬ್ಬರು ಸೇರ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಮಕ್ಕಳು ಒಂದು ಸೆಕೆಂಡ್ ಇದ್ದಿದ್ದಾವಿರಲ್ಲ. ಸೊ ಅವ್ನು ಹಿಡ್ಕೊಂಡು ನಾನು ಪೂಜೆ ಮಾಡೋ ಅಷ್ಟರಲ್ಲೇ ನನಗೆ ಸಾಕಾದಂಗೆ ಆಗೋಯ್ತು. ಅವಳು ಪೂಜೆ ಮಾಡ್ತಿದ್ರೆ ಅವನು ಈಚೆ ಸೈಕಲ್ ತುಳಿತಾ ಇದ್ದ. ಸೊ ಅವ್ನು ಹಿಡ್ಕೊಂಬರೋದು ಮತ್ತೆ ಪೂಜೆ ಮಾಡಿಸೋದು. ಪೂಜೆ ಮಾಡೋವಾಗ ಜೊತೆಗಿರಲಿ ಅಂತ ನಾನು ಅನ್ಕೋತಾ ಇದ್ದೆ. ಅವನಿಗೆ ಆಟ ಆಡೋದೇ ಜ್ಞಾನ ಆಗಿತ್ತು. ಅವನು ಕರ್ಕೊಂಬಂದು ಒಟ್ಟಿಗೆ ಪೂಜೆ ಮಾಡಿದ್ವಿ. ಅವನ ಕೈಲೂ ಪೂಜೆ ಮಾಡಿಸ್ತಾ ಇದ್ದೀನಿ. ಅದಕ್ಕೆಲ್ಲ ಏನು ಆಟ ಮಾಡಲ್ಲ, ಅವನೇ ಪೂಜೆ ಮಾಡ್ತಾನೆ. ಪೂಜೆ ಮಾಡುವಾಗ ನಾನು ಇದೆಲ್ಲ ಗಮನಿಸೇ ಇಲ್ಲ. ಇರಲಿ ಕ್ಯೂಟ್ ಆಗಿದೆ ಅಂತ ಸುಮ್ಮನೆ ಆದೆ. ಸೊ ನಾನು ಮಂಗಳಾರತಿ ಮಾಡುವಾಗ ಗಂಟೆ ಎತ್ಕೊಂಡು ಅವನು ಬಂದ ನನ್ನ ಹಿಂದೆ, ನಾನು ಗಂಟೆ ಹೊಡಿತೀನಿ ಅಂತ. ಪೂಜೆ ಎಲ್ಲ ಮಾಡಿದ್ವಿ. ಅವನಿಗೆ ಬಾಳೆಹಣ್ಣೆ ಬೇಕಾಗಿತ್ತು. ಬಾಳೆಹಣ್ಣು ಬೇಕು ಅಂತ ಕೇಳ್ತಾನೆ ಇದ್ದ. ಸೊ ಅದಾದಮೇಲೆ ಈಚೆ ರಂಗೋಲಿಗೆ ದೀಪಗಳು ಹಚ್ಚಬೇಕು ಅಂತಂದು ದೀಪಗಳೆಲ್ಲ ರೆಡಿ ಮಾಡಿಟ್ಟಿದ್ನಲ್ಲ, ಸೊ ಹಚ್ಕೋತಾ ಇದ್ದೆ.
ಅಲ್ಲಿ ನೋಡು ಫೋನ್ ನೋಡು. ಹಾಯ್ ಅಂದು ಕೈಯಲ್ಲಿ ಮಾಡು. ಕೆಲವೊಂದಿಷ್ಟು ಫೋಟೋಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ವಿಡಿಯೋ ಮಾಡೋಕ್ಕಾಗಿಲ್ಲ, ಫೋಟೋಸ್ ತಗೊಂಡಿರೋದನ್ನು ಆ್ಯಡ್ ಮಾಡಿದ್ದೀನಿ. ದೀಪ ಜೋಡಿಸೋಣ ಅಂತ ಹೋದ್ವಿ, ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು. ಸೊ ಹೋಗಿ ಅವರಪ್ಪನ ಮಾತಾಡಿಸ್ಕೊಂಡು ಬಂದು ಅದಾದಮೇಲೆ ನನ್ನ ಜೊತೆಗೆ ಬಂದು ಕೂತ್ಕೊಂಡ. ಅವರು ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ ಜೋಡಿಸೋಣ ಅಂತಂದು ಎಲ್ಲ ರೆಡಿ ಮಾಡಿದೆ. ಈ ಬಿಲ್ಡಿಂಗಲ್ಲಿ ನನಗಿರೋ ದೊಡ್ಡ ಫ್ರೆಂಡ್ಸ್ ಇವರು. ಸೊ ಈ ರೀತಿ ರಂಗೋಲಿ ಹಾಕಿದ್ದೆ ಹಾಗೂ ದೀಪಗಳನ್ನು ಇಟ್ಟಿದ್ದೆ ಈ ಥರ. ಪಟಾಕಿ ಎಲ್ಲ ಹೊಡಿತಾ ಇದ್ರು. ನಮ್ಮ ಕೈಲಾದಷ್ಟು ನಾವು ಹೊಡಿತಾನೆ ಇರ್ಬೋದು ಅಷ್ಟೇ. ಬೇರೆಯವರಿಗೆಲ್ಲ ಫೋರ್ಸ್ ಮಾಡೋಕ್ಕಾಗಲ್ಲ ಹೊಡಿಬೇಡಿ ಅಂತ. ಬಟ್ ಏನೇ ಆದರೂ ಏನೇ ಖುಷಿ ಅಂದ್ರೂ ಪೊಲ್ಯೂಷನ್ ಮಾತ್ರ ಇದ್ದೇ ಇರುತ್ತೆ. ಎಷ್ಟು ಹೊಗೆ ನೋಡಿ. ಅದಾದಮೇಲೆ ನನ್ನ ಹಸ್ಬೆಂಡೂ ಪೂಜೆ ಎಲ್ಲ ಮಾಡಿದ್ರು. ತುಳಸಿ ಕಟ್ಟೆ ಹತ್ರ ಇಟ್ಟಿದ್ದ ದೀಪಗಳು ಆರೋಗಿದ್ದು ಅಂತ ಹಚ್ತಾ ಇದ್ದಾರೆ. ಸೊ ಅದಾದಮೇಲೆ ನನ್ನ ಮಗ ಪಟಾಕಿ ಸೌಂಡ್ಗೆ ಅವನು ಎದ್ರುಕೊಂಡು ಒಳಗಡೆನೇ ಹೋಗ್ತಿದ್ದ, ಹೊರಗಡೆ ಬರ್ತಾನೆ ಇರಲಿಲ್ಲ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಸಣ್ಣ ಪುಟ್ಟ ಪಟಾಕಿ ಹೊಡಿಯೋದನ್ನು ನೋಡ್ದೆ ಅಷ್ಟೇ. ಅದಾದಮೇಲೆ ಎದುರ್ಕೋತಾ ಇದ್ದ. 5 ವರ್ಷ ತಂದಿದ್ದು ಒಂದು 2-3 ಪಟಾಕಿ ಹಾಗೆ ಇತ್ತು. ಸೊ ಅದನ್ನು ಸುಮ್ಮನೆ ಹಾಕಿಡೋದು ಅಂತ ಹಚ್ತಾ ಇದ್ರು. ತುಂಬ ಹೊತ್ತು ಹೊರಗಡೆ ಇರಲಿಲ್ಲ, ಅವನು ಎದುರ್ಕೋತಾ ಇದ್ದ. ಸೊ ಅದಾದಮೇಲೆ ಫೋನ್ ಕೊಟ್ಟಿಲ್ಲ ಅಂತ ಹಠ ಮಾಡ್ತಾ ಇದ್ದ. ಸೊ ಅದಾದಮೇಲೆ ಫೋನ್ ನೋಡ್ಕೊಂಡು ಸ್ವಲ್ಪ ಹೊತ್ತು ಊಟ ಅಡುಗೆ ಆಗಿತ್ತಲ್ಲ, ಸೊ ಬೇಗ ಊಟ ಮಾಡಿದ್ವಿ. ಅಡುಗೆಗೆ ಕೋಸಂಬರಿ, ಬರೀ ಸೌತೆಕಾಯಿ ಹಾಕಿ ಕೋಸಂಬರಿ ಮಾಡಿದ್ದೆ ಮತ್ತು ಹೆಸರುಕಾಳು ಪಲ್ಯ, ಟೊಮೆಟೊ ಬೇಳೆ ರಸಮ್ ಮಾಡಿದ್ದೆ ಮತ್ತು ಹೆಸರುಬೇಳೆ ಪಾಯಸ. ಸೊ ಇಷ್ಟು ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡಿದ್ವಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಹೇಗಿತ್ತು ಅನ್ನೋದನ್ನು ನಿಮ್ಮ ಅಭಿಪ್ರಾಯ ತಿಳಿಸಿ. ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.